25ರಿಂದ 30 ವರ್ಷದೊಳಗೆ ಡಯಾಬಿಟಿಸ್ ಬರ್ತಿದೆ ಅಂದರೆ ಇದು ಸಾಮಾನ್ಯನಾ? ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಜೀವನ ಶೈಲಿಯಲ್ಲಿಯೇ ಇದೆ. ದಿನವೂ ಹೆಚ್ಚು ಸಕ್ಕರೆ ಇರುವ ಆಹಾರವನ್ನು ಸೇವಿಸುವುದು, ಜಂಕ್ ಫುಡ್, ಪ್ರೊಸೆಸ್ ಫುಡ್ ಇದನ್ನೆಲ್ಲವನ್ನು ಹೆಚ್ಚಿಗೆ ತಿನ್ನುವುದು, ತಡವಾಗಿ ನಿದ್ದೆ ಮಾಡುವುದು, ದೇಹಕ್ಕೆ ಸರಿಯಾದ ವಿಶ್ರಾಂತಿ ಸಿಗುವುದಿಲ್ಲ, ಮಾನಸಿಕ ಒತ್ತಡ, ಟೆನ್ಷನ್, ವ್ಯಾಯಾಮ ಇಲ್ಲದೇ ಇರುವುದು ಇದೆಲ್ಲವೂ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡುತ್ತದೆ. ಇದು ಒಂದು ದಿನದಲ್ಲಿ ಬರುವ ರೋಗವಲ್ಲ, ಇದು ಸ್ಲೋ ಪಾಯ್ಸನ್ ಥರ ಮೌನವಾಗಿ ನಮ್ಮ ದೇಹವನ್ನು ಹಾನಿ ಮಾಡುತ್ತದೆ. ಹಾಗಾದರೆ ನಾವು ಏನು ಮಾಡಬಹುದು ಅಂತ ನೋಡಿದರೆ, ದಿನಕ್ಕೆ ಕನಿಷ್ಠ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡಬೇಕು, ಆರೋಗ್ಯಕರವಾದ ಆಹಾರವನ್ನು ತಿನ್ನಿ ಮತ್ತು ತೂಕವನ್ನು ನಿಯಂತ್ರಣದಲ್ಲಿಡಿ, ಸರಿಯಾಗಿ ನಿದ್ದೆ ಮಾಡಿ. ಬದಲಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹೆಚ್ಚಿನ ಮಾಹಿತಿಗಾಗಿ ಅಸಿಸ್ಟ್ ಹೆಲ್ತನ್ನು ಫಾಲೋ ಮಾಡಿ.